ಐ ಫೌಂಡ್ ದ ಇಶ್ಯೂ. ಇದ್ರದ್ದು 2 ಕೀ, ಅದ್ರದ್ದು 2 ಕೀ ಇದೆ. 1 ಕೀ ಇದಕ್ಕೆ, 1 ಕೀ ಅದಕ್ಕೆ, ಹಂಗೆ 2 ಕೀ ಬಂಚಿಗೆ ಹಾಕಿರೋ ಬದಲು ಇದ್ರದ್ದು 2 ಕೀ ಒಂದಕ್ಕೆ, ಅದ್ರದ್ದು 2 ಕೀ ಒಂದಕ್ಕೆ ಹಾಕಿದ್ದಾರೆ. ಸೇಮ್ ಬ್ರ್ಯಾಂಡ್, ಒಂದೇ ಕಂಪ್ನಿ ಇಟ್ಕೊಂಡ್ಬಿಡಿ ಯಾರೋ. ಸೇಮ್ ಬ್ರ್ಯಾಂಡ್ ಇರೋದ್ರಿಂದ. ಈ ಸೋಫಾ ಡಿಸೈನ್ ಇಂದ ಒಂದು ಸ್ಟೋರಿ ಇದೆ ಅಂತ, ಬನ್ನಿ ಕೇಳೋಣ ಏನು ಅಂತ. ಹೇಳು ಮಚ್ಚ ಏನು. ಆಕ್ಚುಲಿ ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಎಸ್ಟೆ. ಸೊ ನಾನಿವತ್ತು ಬಂದಿದ್ದೀನಿ ನನ್ನ ಫ್ರೆಂಡ್ ಮನೆ ಹತ್ರ. ಸೊ ಇದು 30-40 ಸೈಟ್, ಓಕೆನಾ. ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾನು ಆಕ್ಚುಲಿ ಬಂದಿದ್ದು ಹೋಮ್ ಟೂರ್ ಮಾಡೋಣ ಅಂತ. ಇದು ಸೇಲ್ ಹಿಂಗಲ್ಲ, ಹೋಮ್ ಟೂರ್. ಸ್ಪೆಷಾಲಿಟಿ ಏನು ಅಂತಂದ್ರೆ 30-40 ಸೈಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ 2 ಬೆಡ್ರೂಮ್ ಕನ್ಸ್ಟ್ರಕ್ಟ್ ಮಾಡಿಲ್ಲ. ಇವ್ರು ಒಂದೇ ಫ್ಲೋರ್ ಅಲ್ಲಿ ಪ್ಲಾನ್ ಮಾಡಿ ವಾಸ್ತು ಪ್ರಕಾರ 3 ಬೆಡ್ರೂಮ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಬನ್ನಿ ಹೆಂಗಿದೆ ಅಂತ ಒಂದ್ಸಲಿ ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ನನ್ನ ಫ್ರೆಂಡ್ ಬರ್ತಾನೆ. ಮಚ್ಚ ಎಲ್ಲಿದ್ಯಾ, ಬಾ. ಸೊ ಹಾಯ್ ಮಚ್ಚ. ಹಾಯ್. ಹಾಯ್. ಇವರು ಹರ್ಷ ಅಂತ. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಚೈಲ್ಡ್ಹುಡ್ ಇಂದ ಫ್ರೆಂಡು. ಸೊ ಅದಕ್ಕೆ ಇವ್ರ ಮನೆನೇ ಫಸ್ಟ್ ಪಿಕ್ ಮಾಡಿ ಇಲ್ಲಿಂದ ಹೋಮ್ ಟೂರ್ ನ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ. ಸೊ ಬನ್ನಿ ಲೆಟ್ಸ್ ಗೋ. ತೋರ್ಸು ಮಚ್ಚ. ಇವಾಗ ನಿಮ್ ಮನೆ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ನಾನು ಹೇಳಿರೋದು ಒಂದೇ, ನಮ್ಮ ಆಡಿಯನ್ಸ್ಗೆ 30-40 ಸೈಟ್ ಅಲ್ಲಿ 3 ಬೆಡ್ರೂಮ್ ಕಟ್ಸಿದ್ದಾರೆ ಅಂತ ಹೇಳಿದೀನಿ. ಸೊ ಇನ್ನೆಲ್ಲ ನಿನಗ್ ಬಿಟ್ಟಿದ್ದು. ಆಕ್ಚುಲಿ ಇವನು ಸಿವಿಲ್ ಅಲ್ಲೇ ಇರೋದು, ಓಕೆನಾ. ಸೊ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನಾನು ಓಕೆ ಮಾಡ್ತೀನಿ. ಮೊದ್ಲು ಮಗ ಇದು ಗೇಟ್ ಬಂದ್ ಆಕ್ಚುಲಿ ಕಂಪ್ಲೀಟ್ ಪ್ರೊಡಕ್ಷನ್ ಗೆ ಅಂತ ಮಾಡಿರೋದು. ಕಂಪ್ಲೀಟ್ ಪೂರ್ತಿ ನಿನ್ಗೆ ಒಳಗಡೆ, ಯಾಕೆಂದ್ರೆ ಇದು ಔಟ್ಸ್ಕರ್ಟ್ ಆಗಿರೋದ್ರಿಂದ ಒಳಗಡೆ ಯಾರು ಎಂಟ್ರಿ ಕೊಡಬಾರ್ದು ಅಂತ ಕಂಪ್ಲೀಟ್ ಮೇಲಿಂದ ಹಿಡಿದು ಮಾಡ್ತಾರೆ, ಯಾರು ಎಂಟ್ರಿ ಕೊಡಬಾರ್ದು ಅಲ್ಲ. ಅಂದ್ರೆ ಕೆಲವೊಂದು ಆಫೀಸ್ ಮಾಡಿರ್ತಾರೆ, ಅರ್ಧ ಮಾಡ್ಬಿಟ್ಟಿರ್ತಾರೆ ಎಲಿವೇಶನ್ ಚೆನ್ನಾಗಿ ಬರ್ಲಿ ಅಂತ. ಸೊ ನಾವ್ ಎಲಿವೇಶನ್ ಮೈಂಡ್ ಅಲ್ಲಿ ಇಟ್ಕೊಂಡು ಕಂಪ್ಲೀಟ್ ಎಲ್ಲ ಇದ್ ಮಾಡ್ಬಿಟ್ಟು ಮಾಡಿರೋ ಗೇಟ್. ಬರೀ ಇಷ್ಟಕ್ಕೆ ನಿಲ್ಸಿರ್ತಾರೆ. ಹೌದು ಇಷ್ಟು ನಿಲ್ಸಿರ್ತಾರೆ, ಅಲ್ಲಿ ನಿಲ್ಸಿರ್ತಾರೆ ಮಾಡಿರ್ತಾರೆ. ಸೊ ನಾವ್ ಹತ್ರ ಮಾಡಿರೋದು. ಓಕೆ ಬನ್ನಿ, ನೀವು ಎಲ್ಲ ಹಂಗೆ ಅವ್ರ ಮನೆ ಒಳಗೆ ಹೋಗೋಣ. ಇದು ಅವ್ರ ಮನೆ. ಬ್ರೌನಿ 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 ಅಲ್ಲಿ ಕ್ಯಾಮ್ರಾ ಸಾಕು. ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ಜಾಸ್ತಿ. ಸೊ ಒಳಗಡೆ ಬಂದ ತಕ್ಷಣ ಬ್ರೋ ಇದು 13x13 ಒಂದು ಲಾರ್ಜ್ ಪಾರ್ಕಿಂಗ್ ಏರಿಯಾ ಇದೆಲ್ಲ. ಆಲ್ಮೋಸ್ಟ್ ಆರಾಮಾಗಿ ನೀವು 3 ಬೈಕ್ ಆರಾಮಾಗಿ ನಿಲ್ಸ್ಕೊಂಡ್ಬಿಟ್ಟು, 3 ಬೈಕ್ ನಿಲ್ಸ್ಕೊಂಡ್ಬಿಟ್ಟು ಇದು ಪಾರ್ಕಿಂಗ್ ಸ್ಪೇಸ್ ನಿಲ್ಲುತ್ತೆ. ಅದಾದ್ಮೇಲೆ ಇದು ಸಂಪು, ನಮ್ಮ ಸಂಪಿದೆ. ಆಮೇಲೆ ಬನ್ನಿ ಒಳಗಡೆ, ಇದು ಶೂ ರ್ಯಾಕ್ ಮಾಮೂಲಿ. ಆಮೇಲೆ ಇದು ಸ್ಪೆಷಲ್ ಆಗಿ ಆಕ್ಚುಲಿ ಗ್ರಾನೈಟ್ ಯೂಸ್ ಮಾಡಿದ್ದು ಬ್ಲಾಕ್ ಗ್ಯಾಲಕ್ಸಿ ಅಂತ. ಬಿಕಾಸ್ ಯಾಕೆಂದ್ರೆ ಇದು ನೋಡಿ ಕರೆಕ್ಟ್ ನಾರ್ಮಲ್ ಇದಕ್ಕೋಸ್ಕರ ಇದು ಸ್ವಲ್ಪ ಬೆಳಕು ಬಿದ್ದಾಗ ಶೈನಿಂಗ್ ಬರುತ್ತೆ, ಗೋಲ್ಡನ್ ಶೈನಿಂಗ್. ಆಕ್ಚುಲಿ ನಮ್ಗೆ ಫೇಸಿಂಗ್ ಆಗಿರೋದ್ರಿಂದ, ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಬೆಳಿಗ್ಗೆ ಬಿಸಿಲು ಬಿದ್ದ ತಕ್ಷಣ ನನ್ನ ಫ್ರೆಂಡ್ ಶ್ರೀನಿವಾಸ್ ಅಂತ ಇದೆ, ನಾನು ಸಿವಿಲ್ ಇಂಜಿನಿಯರ್ ಆಕ್ಚುಲಿ. ಅವ್ನು ಸಜೆಸ್ಟ್ ಮಾಡಿದ್ದು, ಮಗ ಇಲ್ಲಿಗೆ ಎಲಿವೇಶನ್ ಇದನ್ನ ಹಾಕು, ಕ್ಲಾಡಿಂಗ್ ಗೆ ಚೆನ್ನಾಗಿ ಬರುತ್ತೆ ಫೇಸಿಂಗ್ ಗೆ. ಬಿಸಿಲು ಬಿದ್ದ ತಕ್ಷಣ ಬೆಳಿಗ್ಗೆ ಇದು ಫುಲ್ ಮಿಂಚುತ್ತೆ. ಆಕ್ಚುಲಿ ಮಾರ್ನಿಂಗ್ ಟೈಮ್ ನೋಡ್ಬೇಕು, ಕರೆಕ್ಟ್ ಆಗಿ ಅಲ್ಲಿಂದ ಬಿಸಿಲು ಬಿದ್ದ ತಕ್ಷಣ ಫುಲ್ ಶೈನಿಂಗ್ ಆಗ್ತಾ ಇರುತ್ತೆ ಮನೆಗೆ. ಅದನ್ನ ಬಿಟ್ರೆ ಇದು ಡೋರ್ ಟೀಕ್ ಡೋರ್ ಫುಲ್ ಡೋರ್ ಕ್ಲೋಸ್ ಮಾಡಿ ತೋರ್ಸೋಣ. ಡೋರ್ ಈ ತರ ಫುಲ್ ಪಾಲಿಶ್ ಆಗಿ ಚೆನ್ನಾಗಿದೆ, ಶೈನಿಂಗ್ ಎಲ್ಲ. ಆಕ್ಚುಲಿ ಡೋರ್ದು ಏನಂದ್ರೆ ಸ್ಪೆಷಾಲಿಟಿ ಮಾಡ್ಬೇಕಾದ್ರೆ ಕಾರ್ಪೆಂಟರ್ ಹೇಳಿದ್ದು ಡೋರ್ ಆಕ್ಚುಲಿ ಮಾಡ್ರನ್ ಡೋರ್ ಮಾಡೋದ ಇನ್ನೊಂದು. ಬಟ್ ನನ್ ಮೈಂಡ್ ಅಲ್ಲಿ ಏನಿರ್ತಿದ್ದು ಅಂತಂದ್ರೆ, ಇಲ್ಲ ಸ್ವಲ್ಪ ಆಂಟಿಕ್ ಆಗಿ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡಿ ಸೂರ್ಯ ಇದನ್ನೆಲ್ಲ ಆಕ್ಚುಲಿ ಡಿಸೈನ್ ಮಾಡಿದ್. ಹೌದೌದು. ಆಮೇಲೆ ಈ ಇದು ಕಟ್ಟೆಗಳ ತರ ಇದೆಲ್ಲ ಆಕ್ಚುಲಿ ನಾನು ಆಂಟಿಕ್ ಅಲ್ಲಿ ಬರ್ಬೇಕು, ಸ್ವಲ್ಪ ಹಳೇ ಫೀಲ್ ಕೊಡ್ಬೇಕು ನನಗೆ ಅಂತ. ಆಕ್ಚುಲಿ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ, ತುಂಬಾ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ನಾನು ಪರ್ಸನಲ್ ಆಗಿ ಪ್ರಿಫರ್ ಮಾಡೋದು ಮೈನ್ ಡೋರ್ ನೋಡಿದ ತಕ್ಷಣ ಡಿವೈನ್ ಫೀಲಿಂಗ್ ಬರ್ಬೇಕು, ಯಾವತ್ತು ಒಂದು ಡಿವೈನ್ ಫೀಲ್ ಬರ್ಬೇಕು. ಅದಕ್ಕೆ ಈ ಗಣೇಶ ಅಲ್ಲಿ ಇದನ್ನೆಲ್ಲ ಆಕ್ಚುಲಿ ತುಂಬಾ ಒಂಥರ ಹಳ್ಳಿ ಮನೆ ತರ ಒಂಥರ ಫೀಲ್ ಬರ್ಬೇಕು ಅಂತ ಈ ಡಿಸೈನ್ ಆಕ್ಚುಲಿ ಮಾಡಿಸಿದ್ದು. ಈ ಸೂರ್ಯ ಇದೆಲ್ಲ ಮಾಡಿದ ರೀಸನ್ ಅದು. ಡೀಟೇಲಿಂಗು ಚೆನ್ನಾಗಿದೆ, ಎಲ್ಲೋ ಒಂಥರ ಗೆರೆ ಬಿದ್ದಿದೆ, ಬಂದಿದೆ ಅನ್ನೋ ತರ ಅನ್ಸಲ್ಲ. ಓಕೆ, ಡಬಲ್ ಹಾಕು ಮಾಮೂಲಿ. ಬನ್ನಿ ಹಂಗೆ ಒಳಗೆ ಹೋಗೋಣ. ಇದು ಪಾಲಿಶ್ ಮಾಡಿಸಿರೋದು ಅದು ನಮ್ದೇ ಮರ ಇದೆ ಆಕ್ಚುಲಿ. ಊರಲ್ಲಿ ನಮ್ಮ ತಾತ ನೆನಪಿಗೆ ಇಟ್ಕೊಂಡೋದು, ಇದು ನಮ್ ತಾತ ಬೆಳೆಸಿದ ಮರ, ಅದ್ರಲ್ಲಿ ಮಾಡಿಸಿರೋದು ಡೋರ್. ಇದು ಮೈನ್ ಡೋರ್ ಅಪ್ಪ ಇದೇ ಬೇಕು ಅಂತ ಮಾಡಿಸಿದ್ದು. ಓಕೆ, ಸೊ ಇವಾಗ ನಾವು ಹಾಲ್ ಒಳಗೆ ಎಂಟರ್ ಆಗ್ತೀವಿ. ಸೊ ಹಾಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಂಗೆ ಲೈಟ್ಗಳು ಹಾಕಿ, ಸೊ ನೋಡಿ ಲೈಟ್ಗಳು ಈ ಥರ ಕಾಣುತ್ತೆ. ಅಲ್ಲೂ ಇದೆ ಅಲ್ವಾ? ಹೌದೌದು. ಓಕೆ, ಎಷ್ಟು ಚೆನ್ನಾಗುತ್ತೆ ಅಷ್ಟು ಹಾಕೋ, ಪರವಾಗಿಲ್ಲ. ಹಾಂ, ನೈಸ್. ಸೊ ಇದು ಮೇಯ್ನು ನಮ್ಮ ಇದು ಹಾಲು.
ಇದು ಓಕೆನಾ. ಹಾಲಲ್ಲಿ ಇದು ಪೂಜಾ ರೂಮ್ ಇದು ಪೂಜಾ ರೂಮ್ ಬರುತ್ತೆ ಇದು. ಓಕೆ, ಇದನ್ನ ಡೈಲಿ ಪೂಜೆ ಮಾಡೋದು ಇಲ್ಲಿ ಪೂಜಾ ರೂಮ್ ಇದೆ. ಎಸ್ಪೆಷಲಿ ಮಾಡಿಸುವಾಗ ಬ್ರೋ ಇದು ಕಂಪ್ಲೀಟ್ ನಮಗೆ ಪೂಜಾ ರೂಮ್ ಯೂನಿಕ್ ಆಗಿ ಬರ್ಬೇಕು. ಯಾಕಂದ್ರೆ ನಾವು 30-40 ಚಿಕ್ಕ ಸೈಟ್ ಅಲ್ಲಿ ಮಾಡ್ತಾ ಇದ್ದಿದ್ದು. ನಮಗೆ ಪೂಜಾ ರೂಮ್ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಬೇಕಿತ್ತು. ಸೊ ಅದನ್ನ ನೋಡಿದ್ರೆ ಒಂದು ಬರೀ ಬೀರ್ ತರ ಒಂದು ಜಾಗ ಸಾಲಲ್ಲ ಅಂತ ಎಲ್ಲ. ಆಮೇಲೆ ಇದು ನಮ್ಮ ಇವ್ರಿದಾರಲ್ಲ, ನಮ್ದು ವರ್ಕಿಂಗ್ ಮಾಡುವಾಗ ನಮ್ದು ಕಾರ್ಪೆಂಟರ್ ಏನಿದೆ ಸ್ಪೆಷಲ್ ಆಗಿ ಹೇಳ್ಬಿಟ್ಟು ಮಾಡಿಸ್ಕೊಟ್ಟಿದ್ದು ಈ ತರ ಗ್ಲಾಸ್ ದೇವ್ರದೆಲ್ಲ ಬರೋಕ್ ನೋಡಿ ಚೆನ್ನಾಗಿರುತ್ತೆ ಯೂನಿಕ್ ಆಗಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬ್ರೋ ಇದು ನಮ್ದು ಮೈನ್ ಹಾಲ್ ಅಲ್ಲಿ ನಮ್ದು ಸೀಲಿಂಗ್ ಆಕ್ಚುಲಿ ಮೇನ್ ಬರೋದು. ಈ ಸೀಲಿಂಗ್ ನಿಮ್ ಪ್ರಕಾರ ಏನು ಸೀಲಿಂಗ್ ಇದೆ? ಇದು ಆಕ್ಚುಲಿ ನೋಡಕ್ಕೆ ಒಂಥರ ನೀವು ಹಂಗೆ ವೈಟ್ ಏನೋ ಮಾಡಿಸಿ ಪೇಂಟ್ ತರ ಕಾಣ್ತಾ ಇದೆ. ವುಡ್ ತರ ಕಾಣುತ್ತೆ, ಬಟ್ ಹೌದೌದು. ಅದು ಆಕ್ಚುಲಿ ಕಾಂಕ್ರೀಟ್ ಮೇಲೆ ಫಾಲ್ ಸೀಲಿಂಗ್ ಅಲ್ಲ, ಅದು ಕಾಂಕ್ರೀಟ್. ಅದು ಕಾಂಕ್ರೀಟ್ ಇಂದು ನಾವು ಇದನ್ನ ನೋಡ್ಬಿಟ್ಟು ಅದ್ರ ಮೇಲೆ 3-4 ತರ ಏಷ್ಯನ್ ಪೇಂಟ್ಸ್ ಅಲ್ಲಿ ಬರುತ್ತೆ, ಅದನ್ನ ಯೂಸ್ ಮಾಡಿ ಅದನ್ನ ವುಡ್ ತರ ಕಾಂಕ್ರೀಟ್ ಕಟ್ಟೆಯಲ್ಲಿ ಮಾಡಿ ಇದನ್ನ ಮಾಡಿದ್ದು. ಆಕ್ಚುಲಿ ತುಂಬಾ ಜನ ಕೇಳ್ತಾರೆ ಇದು ಯಾವ ತರ PO ಇದು, ತುಂಬಾ ಜನ ಮರ ಅಂತಾನೆ ಕನ್ಫ್ಯೂಸ್ ಆಗ್ತಿದ್ದಾರೆ. ಅದನ್ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಮರ ಅಲ್ಲ ಆಕ್ಚುಲಿ. ಆಮೇಲೆ ಇದು ಬ್ರೋ ಟಿವಿ ಯೂನಿಟ್ ನಂದು. ಆಕ್ಚುಲಿ ನಾನೊಂದು ಇನ್ಸ್ಟಾದಲ್ಲಿ ನೋಡಿದ್ದೆ ಆ ಡಿಸೈನ್ ಅಲ್ಲೇ, ಬಟ್ ನನಗೆ ಲೋ ಕಾಸ್ಟ್ ಆಗಿರ್ಬೇಕಿತ್ತು. ಅದನ್ನೆಲ್ಲ ಮಾಡ್ಬಿಟ್ಟು ಇದು ಲೇಯರ್ಸ್ ಎಲ್ಲ ಯೂಸ್ ಮಾಡಿ ಮಾಡಿಸಿದ್ದು ಇದು ಟಿವಿ ಯೂನಿಟ್. ಆಮೇಲೆ ಇದೆಲ್ಲ ಪ್ರೊಫೈಲ್ ಲೈಟ್ಸ್ ಎಲ್ಲ ಮಾಡಿಸ್ಬಿಟ್ಟು ಮಾಡಿದ್ದು ಬ್ರೋ. ಆಮೇಲೆ ಇದು ಮತ್ತೆ ಇದಕ್ಕೆ ಹೋಗ್ಬೇಕಾದ್ರೆ ಮೈನ್ ಇದೊಂದು ಆಸ್ಥೆಟಿಕ್ ಲುಕ್ ಚೆನ್ನಾಗಿ ಬರ್ಬೇಕು ಅಂತ ಆಕ್ಚುಲಿ ಮಾಡಿದ್ದು. ನಮ್ ಕಾರ್ಪೆಂಟರ್ ಸಜೆಸ್ಟ್ ಮಾಡ್ಬಿಟ್ಟು ಮಾಡಿಸಿದ್ದು. ನೈಟ್ ಟೈಮ್ ತುಂಬಾ ಚೆನ್ನಾಗಿ ನೈಟ್ ಟೈಮ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮ್ ವೈಟ್ ಬಲ್ಪ್ ಕೆಳಗೆ ಹೌದೌದು ಗೋಲ್ಡ್ ಮಿಕ್ಸ್ ಮಾಡ್ಬಿಟ್ಟು ಮಾಡಿದ್ದು. ಆಮೇಲೆ ಇದು ಪ್ಯಾಟರ್ನ್ ಚೆನ್ನಾಗಿದೆ. ಇದೇನು ಸುಮ್ನೆ ಬಾಕ್ಸ್ ಮಾಡಿದ್ದು ಆಮೇಲೆ ನಮಗೆ ಯೂಸ್ ಆಯ್ತು ಆಕ್ಚುಲಿ. ಅದು ಸುಮ್ನೆ ಬಾಕ್ಸ್ ಮಾಡಿದ್ದು, ಏನೋ ಸ್ವಲ್ಪ ಲುಕ್ ಇರ್ಲಿ ಅಂತ ಬಾಕ್ಸ್ ಮಾಡಿದ್ರದು ಆಮೇಲೆ ಯೂಸ್ ಆಗಿದೆ ಆಕ್ಚುಲಿ ಅದು. ಆಮೇಲೆ ದೇವ್ರ ಮನೆ ದೊಡ್ಡದ್ ಮಾಡೋದಕ್ಕೆ ಬ್ರೋ ಇಲ್ಲಿ ನಾವು ಸ್ವಲ್ಪ ಎಲಿವೇಶನ್ ಮಾಡ್ಕೊಂಡಿದ್ವಿ, ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ. ಇದನ್ನ ಗೋಡೆ ಇಲ್ಲಿಗೆ ಎಂಡ್ ಆಗುತ್ತೆ, ನಾವು ಸ್ವಲ್ಪ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ಗೋಡೆನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೆ ಆಕ್ಚುಲಿ. ಬಿಕಾಸ್ ಪಿಲ್ಲರ್ ಗೋಡೆ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಕ್ ಹೋಗೋದು. ಹೌದು, ಇನ್ನೊಂದ್ ಅಡಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ಆಕ್ಚುಲಿ ದೇವ್ರ ಮನೆ ಇಲ್ಲಿ ಬಂದಿತ್ತು ನಮ್ಗೆ. ಸೊ ಅಲ್ಲಿ ಮಾಡಿದಾಗ ಹಾಲು ತುಂಬಾ ಹಾಳಾಗ್ತಿತ್ತು. ಸೊ ಮತ್ತೆ ಬಂದು ನಾನು ಇಲ್ಲ ಬೇಡ ಇರಿ ಅಂತ ಮತ್ತೆ ರೀಡಿಸೈನ್ ಮಾಡಿದ್ದಿದ್ದನ್ನ. ಆಮೇಲೆ ಬಂದ್ರೆ ಇದು ಅಡಿಗೆ ಮನೆ ಬ್ರೋ, ತುಂಬಾ ದೊಡ್ಡದಲ್ಲ, ಚಿಕ್ಕದ ಆಕ್ಚುಲಿ. ಅಡಿಗೆ ಮನೆ ಅಡಿಗೆ ಮನೆ ಬ್ರೋ, ಕಿಚನ್. ಇನ್ನ ಇಂಟೀರಿಯರ್ ವರ್ಕ್ ನಡಿಬೇಕು ಇಲ್ಲಿ. ಆಮೇಲೆ ಇದು ನಲ್ಲಿ ಇದು ಸ್ಟವ್, ಇದು ಅದೇ ನೀರ್ ಕುಡಿತಾರ ಗೊತ್ತಾ, ಅದು ಇದು ಚೆನ್ನಾಗಿದೆ. ಅದು ಅಮ್ಮ ಆಕ್ಚುಲಿ ಬೇಕು ಅಂತ ಇಟ್ಕೊಂಡಿರೋದು, ಮನಿ ಪ್ಲಾಂಟ್ ಮಾಡ್ಕೊಂಡಿರೋದು ಅಮ್ಮ. ಸೊ ನೀವು ಇಲ್ಲಿ ಯುಟಿಲಿಟಿಲಿ ಕಿಚನ್ ಹೌದು, ಯುಟಿಲಿಟಿಲಿ ಇದು ಏನು ವಾಷಿಂಗ್ ಮಿಷಿನ್ ಇಟ್ಟಿರೋದು ಇಲ್ಲಿ. ಬರೀ ಕಿಚನ್ ಮಾತ್ರ ಅಲ್ಲ, ಇದು ಪಾತ್ರೆ ತೊಳೆಯೋದು ಮಾಡಲ್ಲ, ವಾಷಿಂಗ್ ಮಿಷಿನ್ ಇದೆ. ಬನ್ನಿ ವಾಷಿಂಗ್ ಮಿಷಿನ್ ಆಕ್ಚುಲಿ ಮಾಡಿದ್ದು. ಅಂದ್ರೆ ಸ್ವಲ್ಪನೂ ವೇಸ್ಟ್ ಆಗ್ಬಾರ್ದಂತ ಮಾಡಿದ್ದು ಕಂಪ್ಲೀಟ್. ಆಮೇಲೆ ಇಲ್ಲಿ ಸೇಫ್ಟಿ ಗ್ರಿಲ್ಸ್. ನಾವು ಈ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒಳಗೆ ಇಟ್ಕೊಂಡಿದ್ವಿ. ಹೌದೌದು, ತೊಳೆದಂಗ್ ಅಲ್ಲಿ ಇಟ್ಬಿಡೋದು, ಅದು ಡ್ರೈ ಆದ್ಮೇಲೆ ತಗೊಂಬಂದು ಒಳಗಡೆ ಇಟ್ಕೊಳ್ಳೋದು. ಯಾಕೆಂದ್ರೆ ಮಾಡ್ಕೊಂಡಿದ್ದು. ಮೇಲೆ ಸಜ್ಜಾ ಕೂಡ ಇದೆ ದೇವ್ರ ಮನೆ ಮೇಲೆ. ಹೌದೌದು, ಸಜ್ಜಾ ಬರುತ್ತೆ ಐಟಮ್ಸ್. ಹೌದೌದು. ಸೊ ಆಮೇಲೆ ಫಸ್ಟ್ ಬೆಡ್ರೂಮ್ ಅಂತ ಅಂದ್ರೆ ಫಸ್ಟ್ ಬೆಡ್ರೂಮ್ ಅಪ್ಪ ಅಮ್ಮನ್ಗೆ ಅಂತ ಮಾಡಿದ್. ಆಕ್ಚುಲಿ ನಾವು ಮನೆ ಮಾಡ್ಬೇಕಾದ್ರೆ 3 ಜನ ಇದ್ವಿ. ಈಗ ನಾವಿಬ್ರು ಮಕ್ಳಲ್ವಾ, ಅಣ್ಣ ಮತ್ತೆ ನಾನು. ಆಮೇಲೆ ಅಣ್ಣಂಗ್ ಮದುವೆ ಆಗ್ಬಿಡುತ್ತೆ. ಇವಾಗ ಅಣ್ಣ ಅವರು ಸಪ್ರೇಟ್ ಇರ್ಬೇಕು, ಅಮ್ಮಂಗ್ ಸಪ್ರೇಟ್ ಇರ್ಬೇಕು, ನನಗ್ ಸಪ್ರೇಟ್ ಇರ್ಬೇಕಿರ್ತಿತ್ತಲ್ಲ. ಆ ರೀಸನ್ಗೆ ಪ್ಲಾನ್ ಮಾಡಿ ಕಟ್ಟಿದ್ದು 3 ಬೆಡ್ರೂಮ್ ಕಾನ್ಸೆಪ್ಟ್ ಅಲ್ಲಿ. ಇದು ಫಸ್ಟ್ ಬೆಡ್ರೂಮ್. ಆಮೇಲೆ ಇಲ್ಲೂ ಏನು ವೇಸ್ಟ್ ಮಾಡಿಲ್ಲ ನೋಡಿ. ಇದು ಈಗ ಸ್ಟೇರ್ಸ್ ಬರುತ್ತಲ್ಲ, ಸ್ಟೇರ್ಸ್ ಕೆಳಗಡೆ ಜಾಗನೇ ನಾನು ಸ್ಟೋರ್ ರೂಮ್ ತರ ಯೂಸ್ ಮಾಡ್ಬಿಟ್ಟಿದೀನಿ. ಸ್ಟೋರ್ ರೂಮ್ ಆಕ್ಚುಲಿ ಇಲ್ಲಿಂದ ಹೋದ್ರೆ ಇಲ್ಲಿ ಕಂಪ್ಲೀಟ್ ಬರುತ್ತೆ, ಅಲ್ಲಿವರೆಗೂ ಕಂಪ್ಲೀಟ್ ಸ್ಟೋರ್ ರೂಮ್ ಇದೆ. ಪೂರ್ತಿ ಕಂಪ್ಲೀಟ್ ತುಂಬಾ ದೊಡ್ಡದಿದೆ. ಒಳಗಡೆ ಪೂರ್ತಿ ಹೋದ್ರೆ ಮತ್ತೆ ಹೋಗ್ತೀರಾ ಒಳಗಡೆಗೆ. ಹೌದೌದು, ಮೆಟ್ಲು ಕೆಳಗಡೆ ಏನಿದೆ ಅದೇ ತರ ಯೂಸ್ ಮಾಡಕ್ಕಾಗಲ್ಲ. ಹೌದೌದು, ನೀವು ಎಲ್ಲ ರಾಗಿ ಎಲ್ಲ ತುಂಬ್ಕೊಂಡ್ಬಿಡ್ಬೋದು ನೀಟಾಗಿ. ಅದಕ್ಕೆಂತಾನೆ ಮಾಡಿದ್ವಿ ನಾವು, ಊರಿಂದ ರಾಗಿ ಎಲ್ಲ ಕೊಡ್ತಾರಲ್ಲ, ಅದಕ್ಕಿಂತ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದು ಕಾನ್ಸೆಪ್ಟ್. ಇದು ಅಷ್ಟೇ ಬೆಡ್ ಆಕ್ಚುಲಿ ನಮಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಲ್ಲ. ಹೌದೌದು, ಆಕ್ಚುಲಿ ಕಂಪ್ಲೀಟ್ ವೇಸ್ಟ್ ಆಗ್ತಿತ್ತು ಜಾಗ. ಅದನ್ನ ಸ್ವಲ್ಪ ಪ್ಲಾನ್ ಮಾಡಿ ಮೆಸ್ ಎಲ್ಲ ಮಾತಾಡ್ಬಿಟ್ಟು ಮಾಡಿಸ್ಕೊಂಡಿದ್ದು. ಯೂಶಲಿ ಈ ತರ ಮನೆ ಒಳಗಡೆ ಯಾರು ಪ್ರಿಫರ್ ಮಾಡಲ್ಲ. ಬಟ್ ನಾನ್ ಹೇಳ್ತೀನಿ ಯಾಕೆಂದ್ರೆ 3 ಬೆಡ್ರೂಮ್ ಅವ್ರು ಪ್ಲಾನ್ ಮಾಡಿರೋದು. ಇದೆಲ್ಲ ಸ್ಮಾಲ್ ಥಿಂಗ್ಸ್ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕು. ಆಕ್ಚುಲಿ ಫ್ಯೂಚರ್ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇಲ್ಲಿ ಬೆಡ್ ನ ಈ ತರ ಹಾಕ್ಬಿಟ್ಟು ಈ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂತ. ಅದಕ್ಕೆ ನಮ್ದು ಹಾಲ್ ನೀವು ಅಬ್ಸರ್ವ್ ಮಾಡಿ, ಮನೆ ಆಕ್ಚುಲಿ ನಮ್ದು ಎಲ್ಲ 10 ಫೀಟ್ ಕಟ್ಟಿರ್ತಾರೆ, ನಮ್ದು 11 ಫೀಟ್ ಹೈಟ್ ಇದೆ ಆಕ್ಚುಲಿ ಮನೆದು. ಯಾಕಂದ್ರೆ ನಾನು ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಮನೆಯನ್ನ ರೀಸನ್ ಗೆ ಮಾಡಿದ್ದು 11 ಫೀಟ್ ಹೈಟ್ ಇರೋದು.
ಹೌದು ಅಲ್ವಾ, ಸೀಲಿಂಗ್ ಹೈಟ್ ಸೀಲಿಂಗ್ ಹೈಟ್ ಇದೆ 11 ಫೀಟ್ ಇದೆ. 10 ಬರುತ್ತೆ ಅನ್ಸುತ್ತಲ್ವಾ? ಹೌದೌದು, ಅಲ್ಲಿ ಇದೊಂದು Exact. 7 ಇಂಚು, ಅದೊಂದು ಸ್ವಲ್ಪ ಹೌದೌದು ಜಾಸ್ತಿ. ಅಲ್ಲಿ ಇದು ಟೋಟಲ್ 11 ಫೀಟ್ ಬರುತ್ತೆ. ಮನೆ ದೊಡ್ಡದಾಗ ಅನ್ಸುತ್ತೆ, ತುಂಬಾ ಜನ ಅಂತಾರೆ ಇಲ್ಲ 11 ಫೀಟ್ ಜಾಸ್ತಿ ಅಂತ. ಇಲ್ಲ ಇಲ್ಲ, ಆಕ್ಚುಲಿ ದೊಡ್ಡದಾಗ ಬರುತ್ತೆ ಮನೆ. ನೋಡಕ್ ಚೆನ್ನಾಗಿ. ಬಂದ್ರೆ ನೆಕ್ಸ್ಟ್ ಇದೊಂದು ಕಾಮನ್ ವಾಶ್ರೂಮ್, ಅಂದ್ರೆ ಜನರಲ್ ಎಷ್ಟು ಜನ ಬರ್ತಿರ್ತಾರಲ್ಲ ಅದಕ್ಕೆ ಕಾಮನ್ ವಾಶ್ರೂಮ್, ಡೀಟೇಲ್ ಆಗೆಲ್ಲ ತೋರ್ಸಲ್ಲ. ಕಾಮನ್ ವಾಶ್ರೂಮ್ ಇದು. ಅದನ್ನ ಬಿಟ್ರೆ ಇದು ಅಣ್ಣ ಅತ್ತಿಗೆ ರೂಮು. ಇದು ಅಣ್ಣ ಅತ್ತಿಗೆ ರೂಮ್ ಆಕ್ಚುಲಿ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ಈ ಮನೆಗೆ ಇದು ಹೌದೌದು, ಮಾಸ್ಟರ್ ಬೆಡ್ರೂಮ್ ಇದು. ಸೊ ವಾರ್ಡ್ರೋಬ್ ಇದೆ, ಇಲ್ಲೊಂದು ವಾಶ್ರೂಮ್ ಇದೆ. ವೆಸ್ಟರ್ನ್ ಅಲ್ವಾ? ಇದು ವೆಸ್ಟರ್ನ್ ಇದು ಮಾಸ್ಟರ್ ಬೆಡ್ರೂಮ್. ಅಟ್ಯಾಚ್ಡ್ ಇದೆ. ಹೌದು, ಅಟ್ಯಾಚ್ಡ್ ವಾಶ್ರೂಮ್ ಇದು. ಆಮೇಲೆ ಟೈಲ್ಸ್ ಕಾಂಬಿನೇಷನ್ ಆಕ್ಚುಲಿ ಇದು ತುಂಬಾ ನೋಡ್ಬಿಟ್ಟು ಮಾತಾಡ್ಕೊಂಡ್ ಬಂದಿದ್ದು ತೋರಿಸಿ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದು ಬ್ಲಾಕ್ ಅಂಡ್ ವೈಟ್. ಅದು ಬಂದು ನೀವು ಅಬ್ಸರ್ವ್ ಮಾಡಿ, ಸ್ವಲ್ಪ ಬ್ರೌನಿಶ್ ಮತ್ತೆ ಲೈಟ್ ಬ್ರೌನ್ ಡಾರ್ಕ್ ಬ್ರೌನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಹೌದೌದು, ಆತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಈ ತರ ಮಾಡಿದ್ದು. ಇಲ್ಲಿ ವಾರ್ಡ್ರೋಬ್. ಹೌದೌದು, ಇದು ವಾರ್ಡ್ರೋಬ್. ನೆಕ್ಸ್ಟ್ ಇನ್ನೊಂದು ರೂಮ್ ಉಳಿದಿದೆ. ಇನ್ನ ನೆಕ್ಸ್ಟ್ ಚಿಕ್ಕ ರೂಮು ನಂದು. ಇದು ಸಿಂಪಲ್ ಆಗಿರೋದು ನನ್ನ ರೂಮ್. ಇದು ಗೆಸ್ಟ್ ರೂಮ್ ಅಂತ ನೆಕ್ಸ್ಟ್ ಫ್ಯೂಚರ್ ನಾನು ಶಿಫ್ಟ್ ಆದ್ಮೇಲೆ ಗೆಸ್ಟ್ ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಲೈಟ್ ಆಗಿ ನಂದು ಸ್ಟಡಿ ರೂಮು, ನಾನ್ ಮಲಗೋದಕ್ಕೆ ಮತ್ತೆ ಲೈಟ್ ಸ್ಟುಡಿಯೋ ಸೆಟಪ್ ತರ ಮಾಡ್ಕೊಂಡಿದೀವಿ. ಅದು ಕಂಪ್ಲೀಟ್ ಇದು ಟೇಬಲ್ ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ನಾವು ಅದರ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಆಗ ಇಲ್ಲಿ ಮಾಡೋದಕ್ಕೆ ಅಂತ ಮಾಡ್ಕೊಂಡಿರೋದು. ಆಕ್ಚುಲಿ ನಾವೊಂದು ಮಾಡಿದ್ವಿ. ಹೌದೌದು, ಯಾರು ನೋಡಿದ್ರೆ ಲೊಕೇಶನ್. ಹೌದು. ಈ ರೂಮು ನಂದಿದು. ಇಲ್ಲೇ ಇರೋದು ಆಕ್ಚುಲಿ. ಇವಾಗ ಅದೊಂದು ರೂಮ್ ಅಲ್ಲಿ ವಾರ್ಡ್ರೋಬ್. ಇಲ್ಲೂ ವಾರ್ಡ್ರೋಬ್ ಇದೆ, ಇಲ್ಲೂ ಮಾಡಿಸ್ಕೊಂಡಿದ್ದೀನಿ, ವಾರ್ಡ್ರೋಬ್ ಮಾಡಿದೀನಿ. ಫ್ಯೂಚರ್ ಇದನ್ನ ಗೆಸ್ಟ್ ರೂಮ್ ಕನ್ವರ್ಟ್ ಮಾಡ್ತೀವಿ. ಹೌದು. ಸೊ ಮೇಲ್ಗಡೆ ಕಟ್ಕೊಂಡು ಪ್ಲಾನ್ ಅಲ್ಲಿ ಶಿಫ್ಟ್. ಹೌದೌದು, ಗೆಸ್ಟ್ ರೂಮ್ ಆಗಿರ್ಬೋದು. ಓಕೆ, ಅದೇ ಬ್ರೋ, ಇಷ್ಟೇ ಕಂಪ್ಲೀಟ್ ಇದೆ. ಇದೇನ ಎಷ್ಟಾಯ್ತು ಕಾಸ್ಟ್ ಎಲ್ಲ? ಕಾಸ್ಟ್ ಅರೌಂಡ್